ನೀವು ಇಲ್ಲಿ ಇಷ್ಟು ಆರಾಮಾಗಿ ಓಡಾಡ್ತಾ ಇರ್ತೀರಲ್ಲ, ಹ್ಮ್. ಅಂದ್ರೆ ಈಗ ಹಾವಿಂದ ಹುಳ ಉಪ್ಪೆ ಕಾಟ ಅದನ್ನೆಲ್ಲ ಮೊದ್ಲಿತ್ತು. ಯಾವ ರೀತಿ? ಮೊದ್ಲು ನಾಗರಾವು, ಮಂಡ್ಲರಾವು, ಕೆರೆ ಹಾವುಗಳೆಲ್ಲ ತುಂಬಾ ಇತ್ತು. ಅವಾಗ ಯಾವಾಗ ನಮ್ಮ ನಾಯಿಗಳು ಸುಮಾರು 2 ನಾಗರಾವು ಕಚ್ಚಿ 2 ಸತ್ತೋಯ್ತು. ದಿನಕ್ಕೆ 2 ಸಲ ಸುತ್ತುತ್ತವೆ. ಓ ಸರಿ ಸುತ್ತಿ ಸುತ್ತಿ ಎಲ್ಲಿ ಹಾವು ಸಿಗ್ತದೆ ಮಧ್ಯಕ್ಕೆ ಕಚ್ಕೊಂಡು ಬಡಚಿ ಕೆಡು ಬಿಡ್ತವೆ. ಅದೇ ರೀತಿ ಮಂಡದಾವಲಿ, ನಾಗರಾವಲಿ, ಕೆರೆ ಹಾವಲಿ ಏನು ಬಿಡ್ಲಿಲ್ಲ ಅವು. ಅದೇ ರೀತಿ ಆ ಮಂಡದಾವು ಕೈಯಲ್ಲೂ ಕಚ್ಚಿಸ್ಕೊಂಡಿದೆ. ಕಚ್ಚಿಸ್ಕೊಂಡು ಔಷಧಿ ಕೊಟ್ಟು ಬದುಕಿಸ್ಕೊಂಡ್ವಿ. ಈ ನಾಗರಾವು ಅವಕ್ಕೆ ಯಾವ್ದು ವಿಷ ಇದೆ, ಯಾವ್ದು ನಮ್ಗೆ ಅಪಾಯ ಅಂತ ಅವು ಗೊತ್ತಿರಲ್ಲ. ಹೋಗಿದ್ದು ಮಧ್ಯಕ್ಕೆ ಏಳಿಸ್ಬಿಟ್ಟು ಮಧ್ಯಕ್ಕೆ ಕಚ್ಕೊಂಡ್ ಬಂದ್ಬಿಡುತ್ತೆ. ಆ ನಾಗರಾವ್ಗೆ ಏನಾಗುತ್ತೆ, ತಲೆ ಕಡೆ ಫ್ರೀ ಆಗಿ ಸಿಕ್ಬಿಡುತ್ತೆ. ಓಕೆ, ಅಲ್ಲಿ ತಲೆ ಕಚ್ಕೋಬೇಕು ಅಂತ ಅವ್ಗೆ ಗೊತ್ತಾಗಲ್ಲ, ಮಧ್ಯಕ್ಕೆ ಕಚ್ಕೊಂಡ್ಬಿಡ್ತಾವೆ. ಅವು ಬಡಿಸ್ಲಿಕ್ಕೆ ಅವಕ್ಕೆ ಸುಲಭ ಬರುತ್ತೆ ಅಂತ ಹೇಳಿ. ಹಾಗಾಗಿ ನಾಗರಾವ್ ಕಡ್ದ್ಬಿಟ್ಟು 2 ನಾಯಿಗಳು ನಮ್ದು ಸತ್ತೋಯ್ತು. ಒಳ್ಳೆ ನಾಯಿಗಳು ಸತ್ತೋದು. ಅವಾಗ್ಲಿಂದ ನಾಗರಾವ್ ಎಲ್ಲೂ ಕಾಣಿಸಲ್ಲ. ಒಂದ್ಸಾರಿ ಸಿಕ್ಕಿತ್ತು, ಅವನ್ನ ಹಿಡ್ಕೊಂಡು ದೂರ ಬಿಟ್ಟು ಬಂದು. ಬಾಕಿ ಅಂತ ನಾವು ಈ ನಾಯಿಗಳು ಬೇಟೆ ಆಡ್ತವೆ, ಹಿಂಗ್ ಸತ್ತೋಗ್ಬಿಡ್ತವೆ ಅಂತ ಹೇಳಿ ಕಟ್ಟಾಕಿದ್ರು ಅವು ಬಿಡ್ತಿರ್ಲಿಲ್ಲ. ಅದನ್ನ ಸರಪಣಿನೇ ಹರ್ಕೊಂಡು ಬಿದ್ದ. ಹಾಗಾಗಿ ಇಲ್ಲಿ ಹಾವುಗಳು ಈಗ ಸದ್ಯಕ್ಕಿಲ್ಲ. ಕೆರೆ ಹಾವು ಇರ್ತದೆ. ನಾವೀಗ ಈ ತಂದಿರೋ ಹೊಸ ನಾಯಿಗಳಿಗೆ ಏನು ತೋರ್ಸಕ್ ಹೋಗಿಲ್ಲ. ಕೆರೆ ಹಾವುಗಳು ಓಡಾಡ್ತಾ ಇರ್ತದೆ, ಸಿಗ್ತಾ ಇರ್ತದೆ. ನಾವೇನು ಅವು ಮಾಡಕ್ ಹೋಗಲ್ಲ. ನಾಗರಾವ್ ಅಂತೂ ಈಗ ಎಲ್ಲೂ ಸಿಕ್ಕಿಲ್ಲ. ಈ 2-3 ವರ್ಷದಿಂದ ನಾಗರಾವ್ಗಳು ಇಲ್ಲ, ನಳ್ಳದಾವು ಇಲ್ಲ. ಇದು ಯಾವ ಗಿಡ ಇದು ಸರ್? ಇದು ಕಾನ್ಮೆಂಟ್ಸ್ ಗ್ರಾಫ್ಟಿಂಗ್. ಇದು ಒಂದು 500 ಗಿಡ ತಂದಿದ್ವಿ. ಸ್ವಲ್ಪ ನೆಟ್ಟಿದೀವಿ, ಇನ್ನು ಸ್ವಲ್ಪ ಉಳಿದಿದೆ. ಈ ಸಂಕ್ರಾಂತಿ ಕಳೆದ ಮೇಲೆ ನೆಡೋಣ ಅಂತ ಬಿಟ್ಕೊಂಡಿದೀವಿ. ಎಲ್ಲ ಗ್ರಾಫ್ಟಿಂಗ್ ಇದೆಲ್ಲ. ಈಗ ಹೊಸದು ಇದರಲ್ಲಿ ಏನ್ ಕಂಡುಹಿಡಿದಿದ್ದಾರೆ ಅಂದ್ರೆ, ಈಗ ಮಂಗಳೂರಲ್ಲಿ ಒಂದು ಕಾನ್ಫರೆನ್ಸ್ ನಡೀತು. ಆ ಮಂಗಳೂರಲ್ಲಿ ಕಾನ್ಫರೆನ್ಸ್ ನಡೆದಾಗ ಏನ್ ಹೇಳಿದ್ರು, ಎಲ್ಲಿ ಜಾಸ್ತಿ ನೀರು ನಿಲ್ಲುತ್ತೆ, ಎಲ್ಲಿ ತೇವಾಂಶ ಹೆಚ್ಚಿರುತ್ತೆ, ಅಲ್ಲಿ ಗ್ರಾಫ್ಟಿಂಗ್ ನಡಿ. ಸ್ವಲ್ಪ ಡ್ರೈ ಇರತ್ತವ, ಈ ಗ್ರಾಫ್ಟಿಂಗು ಅಷ್ಟು ಒಳ್ಳೇದಾಗಿ ಫಸಲು ಬರಲ್ಲ ಅಂತ ಈಗ ಹೊಸದಾಗಿ ಅವರು ಹಾಕಿ ಅವ್ರಿಗೆ ಪರಿಚಯ ಆದ್ಮೇಲೆ ಹೇಳ್ತಾ ಇದ್ದಾರೆ. ಇದೇನಿದ್ರು ಆ ಕಾಡಿಪ್ಲಿ ಏನ್ ಕೆಳಗಡೆ ಉಪಯೋಗಿಸಿದ್ದಾರೆ ಕಸಿ ಕಟ್ಲಿಕ್ಕೆ, ಸೊ ಅದು ನೀರನ್ನ ತಡ್ಕೊಳ್ಳುತ್ತೆ. ನೀರಿಲ್ಲ ಅಂದ್ರೆ ಸ್ವಲ್ಪ ಡ್ರೈ ಆಗುತ್ತೆ ಅದು. ಅದಕ್ಕೆ ಹೊಸ ಪ್ರಕಾರ ಹೇಳೋದು, ಅವರು ಇವಾಗ ಸೂಚನೆ ಕೊಟ್ಟಿದ್ದಾರೆ, ಎಲ್ಲಿ ಜಾಸ್ತಿ ನೀರು ನಿಲ್ಲುತ್ತೆ, ಎಲ್ಲಿ ನೀರು ಹರಿಯುತ್ತೆ ಅಂತ ಜಾಗದಲ್ಲಿ ಆ ಕಾಡಿಪ್ಲಿದ ಗ್ರಾಫ್ಟಿಂಗ್ ನಡಿ. ಇನ್ನು ಬಾಕಿ ಅಂತ ಅವರು ಈ ಬಳ್ಳಿಯಿಂದ ಕಟ್ ಮಾಡಿ ಏನ್ ಬೇರೆ ಬಿಡಿಸ್ತೀರಿ ಅದನ್ನ ನೀಡಿ, ಅದು ಒಳ್ಳೆ ಫಸಲು ಬರುತ್ತೆ. ಎಲ್ಲಿ ಡ್ರೈ ಸ್ವಲ್ಪ ಜಾಸ್ತಿ ಇರ್ತದೆ ಅಲ್ಲಿ ಇದು ಅಷ್ಟು ಫಸಲು ಬರಲ್ಲ ಅಂತ ಅವ್ರು ಹೇಳಿದ್ದಾರೆ. ಇದು ಚಾಕ್ಲೇಟ್ ಅರ ಇದು ಕೋಕೋ. ಕೋಕೋ ಅದೇ ಕೋಕೋ. ಇದು ಇಲ್ಲಿ ಕಡ್ದಾಕಿದ್ದು ಇಲ್ಲಿ ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ ಅಲ್ಲೆಲ್ಲ ಒಂದು ಹಣ್ಣು ಉಳ್ಕೊಂಡಿದೆ. ಅಲ್ಲಿ ಕೆಳಗಡೆ ಬಿಟ್ಟಿತ್ತು. ಈಗ ಅದನ್ನು ಸುಮಾರು 5-6 kg ಆಗಿದೆ ಬೀಜ. ಅದನ್ನ ನಾವೇ ಈ ಒಬ್ರು ಮಂಗಳೂರೊಬ್ರು ತೋರಿಸಿದ್ರು, ಅದನ್ನ ಹೇಗೆ ಟೂಟಿ ಫ್ರೂಟಿ ಹೆಂಗೆ ಮಾಡಿಕೊಂಡು ಅದಕ್ಕೆ ಉಪ್ಪಿನ ನೀರು ಹಾಕಿ ದ್ರಾವಣ ಹಾಕಿ ಹುರಿದು ಇಟ್ಕೊಳ್ಳಿ, ಇಲ್ಲಾಂದ್ರೆ ಸಕ್ಕರೆ ಹಾಕೊಳ್ಳಿ. ಯಾಕೆ ನಾವು ರುಬ್ಬಕ್ಕಾಗಲ್ಲ, ಅದಕ್ಕೆ ರುಬ್ಲಿಕ್ಕೆ 3 ಗಂಟೆ ರುಬ್ಬೇಕಂತೆ. ಅದಕ್ಕೆ ರುಬ್ಬೋ ಮಿಷಿನೇ ಬೇರೆ ಇದೆ. ರುಬ್ಬೋ ಮಿಷಿನೇ ಬೇರೆ ಇರೋದ್ರೆ ನಾವು ಮನೇಲಿ ಮಿಕ್ಸಿಲು ಯಾರು ಮನೇಲಿ ಅದನ್ನ ರುಬ್ಬಕ್ ಕೊಡಲ್ಲ. 1 ಗಂಟೆ 3 ಗಂಟೆ ರುಬ್ಬೇಕಾದ್ರೆ ಅವಾಗ ಅದು ಚಾಕ್ಲೇಟ್ ಟೈಪ್ ಬರುತ್ತೆ. ಮತ್ತೆ ಅದ್ರ ಬಟರ್ ತೆಗಿಬಹುದು. ಅದೆಲ್ಲ ನಾವು ಮಾಡಕ್ಕಾಗಲ್ಲ, ಅದಕ್ಕೆಲ್ಲ ಸಪ್ರೇಟ್ ಮಿಷಿನ್ ಇದೆ. ನಾವೇನ್ ಮಾಡಿದ್ವಿ ಅಂದ್ರೆ ಈ ಸಲ ಟ್ರಯಲ್ ನೋಡಿದ್ವಿ. ಅವ್ರು ಹೇಳಿದ ಪ್ರಕಾರ ನಾವು ಆ ಬೀಜನ ಒಣಗಿಸಿ ಚೆನ್ನಾಗಿ ಹುರಿದು, ಮತ್ತೆ ಅದನ್ನ ಕೈಲೇ ಸ್ವಲ್ಪ ಇದು ಮಾಡಿ ಹೊಡೆದು ಸಿಪ್ಪೆ ಎಲ್ಲ ತೆಗೆದು ಕೇರಿ ಉಪ್ಪಿನ ದ್ರಾವಣ ಮಾಡ್ಕೊಂಡು ದ್ರಾವಣ ಹಾಕೊಂಡು ತಿಂತಾ ಇದ್ವಿ. ಮಕ್ಕಳು ಸ್ವಲ್ಪ ತಿಂತಾ ಇದಾರೆ ಅದನ್ನ. ನೀವು ಒಂಥರ ಎಷ್ಟೊಂದು ಎಕ್ಸ್ಪೆರಿಮೆಂಟ್ಸ್. ಇದೆಲ್ಲ ಚಕ್ರಮುನಿ ಇದೆ. ಈಗ ಸ್ವಲ್ಪ ಬಿಸಿಲು ಬರೋ ಟೈಮ್ ಆಯ್ತು. ಇವಾಗ ಇದನ್ನ ಕಟ್ ಮಾಡಿ ಇದನ್ನ ಎಲೆ ಎಲ್ಲ ಉದುರಿಸಿ ಒಣಗಿಸಿ ಪೌಡರ್ ಮಾಡಿ ಇಟ್ಕೋಬಹುದು. ಈ ಮರನ ಕಷಾಯ ಮಾಡ್ಬೋದು. ಇಲ್ಲ, ಅದು ಬೇರೆ. ಅದು ಇದು ಓಕೆ. ಈ ನೀವ್ ಹೇಳ್ತಿದ್ದು ಇದು ಇಲ್ಲಿ ಮಲ್ಟಿವಿಟಮಿನ್ ಪ್ಲಾಂಟ್ ಅಂತ ಇಲ್ಲಿ ಇದೆಯಲ್ಲ, ಮಲ್ಟಿವಿಟಮಿನ್ ಪ್ಲಾಂಟ್ ಅಂತ. ಇದೊಂಥರ ಬ್ಯಾಂಬೂ ತರ ಬಂದಿದೆ. ಇದೊಂಥರ ಪಕ್ಕದಲ್ಲಿ ಕಟ್ ಮಾಡ್ತೀವಿ. ಕನ್ನಡದ ಚಕ್ರಮುನಿ ಅಂತಾರೆ. ಬ್ರಿಟಿಷ್ನವರು ಇದರಲ್ಲಿರೋ ವಿಟಮಿನ್ಸ್ ನೋಡಿ ಇದಕ್ಕೆ ಮಲ್ಟಿವಿಟಮಿನ್ ಪ್ಲಾಂಟ್ ಅಂತ ಹೆಸರು. ಇದು ಡೈರೆಕ್ಟ್ ತಿನ್ನೋ ತರನ? ಪಲ್ಯ ಮಾಡ್ಬೋದು, ಸಾರ್ಗ ಆಗ್ಬೋದು, ಸೊಪ್ಪಿನ ಜೊತೆ ಆಗ್ಬೋದು, ಚಟ್ನಿ ಪುಡಿ ಮಾಡ್ಬೋದು, ಚಟ್ನಿ ಮಾಡ್ಬೋದು, ಎಲ್ಲ ಇದೆ. ಇದು ತುಂಬಾ ಉಪಯೋಗ ಇದೆ. ಇದು ಚಳ್ಳೆ ಹಣ್ಣಿನ ಮರ ಇರ್ಬೋದು ಅಂತ ನೋಡ್ತಾ ಇದೀವಿ. ಎಲ್ಲ ಪಕ್ಷಿ ಹಣ್ಣ ತಿಂದು ಇಲ್ಲಿ ಬಂದು ಹಾಕಿದೆ, ಅದ್ರೊಟ್ಟಿಗೆ ಅದೇ ಉಟ್ಕೊಂಡಿದೆ. ಅದಿನ್ನು ಹಣ್ಣು ಬಿಟ್ಟಾಗ ಗೊತ್ತಾಗುತ್ತೆ. ಈಗ ಈ ಮರದ್ದು ಇದು ನೋಡಿದ್ರೆ, ಡಿಸೈನ್ ನೋಡಿದ್ರೆ ನಮ್ಗೆ ಇದು ಚಳ್ಳೆ ಹಣ್ಣು. ಅಂದ್ರೆ ನೀವು ಅಂದ್ರೆ ಸಹಜವಾಗಿ ಏನನ್ನು ಕಡಿಯಲ್ಲ ನೀವು ಇಲ್ಲಿ? ಇಲ್ಲ, ಅದನ್ನ ನೋಡ್ಬಿಟ್ಟು ಅದಕ್ಕೆ ತೊಂದರೆ ಆಯ್ತದೆ ಅಂದ್ರೆ ಕಡ್ದಾಕ. ಓ ಸರಿ. ಬೇರೆದಕ್ಕೆ ಅದು ಏನೋ ಗ್ರೋತ್ ಗೆ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಬೇರೆ ಇದೆಲ್ಲ ಮೇಲ್ಗಡೆ ಇರುತ್ತೆ, ಹೋಗೋದು ಕೆಳಗಡೆ ಹೋಗುತ್ತೆ, ಇದ್ರ ಬೇರೆ ಕೆಳಗಡೆ ಹೋಗುತ್ತೆ. ಸೊ ಇದಕ್ಕೂ ಏನ್ ಕಾಂಪಿಟೇಷನ್ ಇಲ್ಲ. ಟ್ಯಾಪ್ ರೂಟಿಂಗ್ ಸಿಸ್ಟಮ್ ಏನ್ ತೊಂದರೆ ಆಗಲ್ಲ. ಅಡಿಕೆ ತೆಂಗು ಮೇಲ್ಗಡೆನೆ ಹರಡ್ಕೊಂಡಿರುತ್ತೆ, ಈ ಮರಗಳು ಬೇರೆಲ್ಲ ಕೆಳಗಡೆ ಹೋಗುತ್ತೆ. ಸೊ ಅದಕ್ಕೂ ಏನ್ ಕಾಂಪಿಟೇಷನ್ ಇರಲ್ಲ.
ಗೊತ್ತಾಯ್ತು ಗೊತ್ತಾಯ್ತು. ಓಕೆ. ಅದಕ್ಕೆ ಅದು ಬಿಟ್ಟಿದ್ದೀವಿ. ಅದೇನೋ ಹಣ್ಣು ಆದ್ರೆ ಒಂದು ಕಡ್ದು ಒಂದು ಬಿಟ್ಕೊಂತೀವಿ, ಯಾಕಂದ್ರೆ ಅದು ಒಂದು ಇದ್ರೆ ಒಳ್ಳೇದು. ಹಿಂದೆ ತಿಂದ್ರೆ ಅದನ್ನ ಚಳ್ಳೆ ಹಣ್ಣು ತಿನ್ನೋದು ಗೊತ್ತಿರ್ಬೇಕು, ಇಲ್ಲಾಂದ್ರೆ ಬಾಯಿ ಹಂಗೆ ಅಂಟ್ಕೊಂಡ್ಬಿಡುತ್ತೆ. ನೀವು ಅಂದ್ರೆ ನಿಮ್ಗೆ ಗೊತ್ತಿತ್ತ ಚಳ್ಳೆ ಹಣ್ಣು ಅನ್ನೋದು ಗೊತ್ತಿದ್ರೆ real? ಅದಕ್ಕೆ ನಿನ್ ಚಳ್ಳೆ ಹಣ್ಣು ತಿನ್ನಿಸ್ತೀನಿ ಅಂತ ಹೇಳ್ತೀವಿ, ಗಾದೆ ಮಾತು ಹೇಳ್ತಾರಲ್ಲ ಹಾ. ಹಾಗೆ. ಅಲ್ಲ ಅದೇನಕ್ಕೆ ಅಂತ ಚಳ್ಳೆ ಹಣ್ಣು ತಿನ್ಸೋದು ಅಂತ ಅದ್ರದ್ದೇನ್ ವಿಶೇಷ ಅಂತ ಗೊತ್ತಿಲ್ಲ. ಶರೀರಕ್ಕೆ ಒಳ್ಳೇದು. ಶರೀರದೊಳಗಡೆ ಹುಳ ಇರ್ತಾವ, ಸಣ್ಣ ಸಣ್ಣ ಹುಳಗಳು, ಅವನ್ನೆಲ್ಲ ತೆಗಿಲಿಕ್ಕೆ ಅದು ಔಷಧಿ ಆಗಿ ಕೆಲಸ ಮಾಡುತ್ತೆ. ಹಾಗೆ ಇಲ್ಲಿ ಪಚ್ಚಬಾಳೆ ಒಂದ 4-5 ಗಿಡ ಹಾಕೊಂಡಿದೀವಿ. ಇದು ಎಂತ ಮಲೇಷಿಯಾ ಆಪಲ್ ಅಂತ ಗಿಡ ಕೊಟ್ಟಿದ್ರು, ಅದು ಹಾಕೊಂಡಿದೀವಿ. ನಮ್ಮ ಕಡೆ ರಸಬಾಳೆ ಬರುತ್ತೋ ಇಲ್ಲೋ ಅಂತ ನೋಡ್ಲಿಕ್ಕೆ ಒಂದು 3 ಕಂದಿಂದು ರಸಬಾಳೆ ಅದು ತಿಂದಿದೀವಿ, ಚೆನ್ನಾಗಿ ಬರುತ್ತೆ, ಇಲ್ಲೂ ಟೇಸ್ಟ್ ಇರುತ್ತೆ, ಒಟಾಟ ಆಗಿರುತ್ತೆ. ಇದು ಟಿಶ್ಯೂ ಕಲ್ಚರ್ದು ಇದು ರಸಬಾಳೆ ಗೊನೆ ಅಂತ ದೊಡ್ಡದಾಗಿ ಬರ್ತಾ ಇದ್ರು, ನಾವೇ ರಸಬಾಳೆ ಏನು ಒರಿಜಿನಲ್ ನಮಗೆ ಟೇಸ್ಟ್ ಇದೆ ಆ ಟೇಸ್ಟ್ ಸಿಗುತ್ತೆ, ಇದನ್ನು ಬಿಟ್ಟಿಲ್ಲ. ಅಲ್ಲಿ ಗೊನೆ ಬಿಟ್ಟಿದೆಯಲ್ಲ ಅದು ಗೊನೆ ಬಿಟ್ಟಿದೆ, ಅದು ರಸಬಾಳೆ. ಇನ್ನು ಇದು ಮದರಂಗಿ ಅಂತ ಗೊನೆ ಬಂತು, 1-2 ಗೊನೆ ಬೆಳೆದಿದ್ದೀವಿ, ಮತ್ತೆ ಅಲ್ಲೇ ಬಿಟ್ಟಿದ್ದೀವಿ, ಯಾಕಂದ್ರೆ ನಾವ್ ಇದೇನ್ ತೆಗಿಯಕ್ ಹೋಗಿಲ್ಲ, ಹಾಗೆ ಬೆಳ್ಕೊಳ್ಳಿ, ಅದೇನ್ ತೊಂದ್ರೆ ಇಲ್ಲ ನಮಗೆ ಅಂತ ಇದೆ. ಇದು ಜಪಾಮ ಇದು ಮಣಿ ಅಂತ ಹೇಳ್ತಾರೆ, ಜಯಂತಿ ಮಣಿ ಅಂತ ಹೇಳ್ತಾರೆ, ಉಲ್ಲೆ ಮಣಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಹಿಂದೆ ನಮ್ಮ ತಾಯಿಯರೆಲ್ಲ ಇದನ್ನ ತಂತಿಲಿ ಹೆಣೆದು ಹೂವಿನ ಬುಟ್ಟಿ ಮಾಡೋರು, ಈ ದೇವಸ್ಥಾನಕ್ಕೆ ತಗೊಂಡೋಗ್ಲಿಕ್ಕೆ, ಕಾಯಿ ಹಾಕೊಂಡು ಹೂ ಹಾಕೊಂಡು ತಗೊಂಡೋಗ್ಲಿಕ್ಕೆ, ಮನೆಗೆ ಹೂ ಎತ್ಕೊಂಡ್ ಬರ್ಲಿಕ್ಕೆ ಇದೆಲ್ಲೊಂದು ಬುಟ್ಟಿ ಮಾಡೋದು. ಇದು ಈಗ ಜಪಾ ಮಣಿ ಅಂತ ಹೇಳ್ತಾರೆ. ಉತ್ತರ ಭಾರತದಲ್ಲಿ ಇದಕ್ಕೆ ಭಾರಿ ಡಿಮಾಂಡ್ ಇದೆ. ಜಪಾ ಮಾಲೆ ಮಾಡ್ಲಿಕ್ಕೆ ಇದ್ರದ್ದು ಕಾಯಿ ಉಪಯೋಗಿಸ್ತಾರೆ. ಗಟ್ಟಿ ಇದೆಯಾ? ಗಟ್ಟಿ ಇದೆ, ಮೇಲ್ಗಡೆ ಹೊರಗಡೆ ತುಂಬಾ ಗಟ್ಟಿ, ಮೇಲ್ಗಡೆ ಇದೆ. ಸೌಂಡೇ ಬರ್ತಾ ಇದೆಯಲ್ಲ ಒಂಥರ ಹಿಂಗ ಅಳ್ಳಾಡ್ಸಿದ್ರೆ. ನೋಡಿ ಇದು ಎಲೆ ತಿನ್ನಿ ಸರ್, ತಿನ್ಬೋದಾ ಇದು? ಇದು ತಿಂದೇ ಇರೋದು ನಾವು ಕೊಡಲ್ಲ, ತಿನ್ನೋದು ಮಾತ್ರ ನಾವು ಕೊಡೋದು. ತಗೊಳ್ಳಿ. ಅಯ್ಯೋ ಇಲ್ಲ, ಈಗ ಬೆಳೆಸದೆ ಕಟ್ ಮಾಡ್ತೀನಿ ಈಗ. ಇದು ಒಂಥರ ಚೆನ್ನಾಗಿದೆ, ಅಂದ್ರೆ ಒಂಥರ ಸ್ವಲ್ಪ ಈರುಳ್ಳಿನ ಟೇಸ್ಟ್ ಅದ. ಆದ್ರೆ ಈರುಳ್ಳಿ ಅಲ್ಲ ಅದು, ಈರುಳ್ಳಿ ಕಾವು ಬರುತ್ತೆ ನೋಡಿ, ಕೆಲವು ಸೀಸನ್ ಪಲ್ಯ ಮಾಡ್ತೀವಲ್ಲ, ಅಂದ್ರೆ ಇದು ಹೂವ ತರ ಮೇಲ್ಗಡೆ ಕರೆಕ್ಟ್ ಅದು. ಅದೇ ಇದಕ್ಕೆ ಯಾವ್ದೇ ಸೀಸನ್ ಇಲ್ಲ, ಈರುಳ್ಳಿನೂ ಅಲ್ಲ, ಈ ಕಡೆ ಇದು ಅಲ್ಲ. ಆದ್ರೆ ಅದನ್ನ ಎಲೆ ಕಟ್ ಮಾಡಿ ಈರುಳ್ಳಿ ಇಲ್ಲ ಅಂದಾಗ ಅದನ್ನ ಹಾಕ್ಬಿಟ್ರೆ ಅದು ಈರುಳ್ಳಿ ಟೇಸ್ಟೇ ಬರುತ್ತೆ. ಈರುಳ್ಳಿ ಟೇಸ್ಟ್ ಬರುತ್ತೆ. ಮತ್ತೆ ಇದು ಗಡ್ಡೆ ತರ ಕೆಳಗಡೆ ಏನು ಇರಲ್ವಾ ಇದಕ್ಕೆ? ಅಲ್ಲ, ಇದು ಈರುಳ್ಳಿ, ಬರೀ ಈರುಳ್ಳಿ, ಬೆಳ್ಳುಳ್ಳಿ ಅಲ್ಲಿದೆ. ಅಂದ್ರೆ ಇದು ಒಳಗಡೆ ಏನಿರುತ್ತೆ ಅಂತ, ಈರುಳ್ಳಿ ಗೆಡ್ಡೆ ಬೇರೆ ಇರುತ್ತೆ ಅಷ್ಟೇ, ಗೆಡ್ಡೆ ಬೇರೆ ಇರುತ್ತೆ ಅಷ್ಟೇ. ಇದು ಬರೀ ಈ ತರ ಬರೋದು. ಚೆನ್ನಾಗಿದೆ ಒಂಥರ. ಇದು ಆಮ್ಲೆಟ್ ಮಾಡ್ಲಿಕ್ಕೆ, ಸಲಾಡ್ಗೆ, ಹಸಿ ಸಲಾಡ್ಗೆ ಚೆನ್ನಾಗಿರುತ್ತೆ. ನಮ್ಗೆ ಈರುಳ್ಳಿ ಹೋಗ್ಬಿಟ್ಟು ಒಂದ್ ಗಿಡ ತಗೊಂಡು ಕತ್ತರಿಸಿ ಹಾಕ್ಬಿಟ್ಟು ಈರುಳ್ಳಿ ಟೇಸ್ಟ್ ಬಂದ್ಬಿಡುತ್ತೆ. ಏನಿಲ್ಲ, ಡಿಫ್ರೆಂಟ್ ಆಗಿದೆ. ಇದು ಈಗ ಬಂದ್ರೆ ಇದು ಯಾವ ರೀತಿ ಬಾಳೆಹಣ್ಣು ಇದು ಬಂದಿದೆಯಲ್ಲ? ಇದು ರಸಬಾಳೆನೆ ಇದು. ಅಲ್ಲಿ ಅಷ್ಟು ನಂಜನಗೂಡು ಟೈಪ್ ನಮ್ಗೆ ಹಣ್ಣು ಬರಲ್ಲ, ಗೊನೆದು ಉದ್ದ ಬರಲ್ಲ. ಅದು ಇಲ್ಲಿ ಪರವಾಗಿಲ್ಲ, ಇಷ್ಟು ಬಂದಿದೆ. ನಾವು ಇದು ಒರಿಜಿನಲ್ ರಸಬಾಳೆ ಅಂತ ತಿನ್ಬೋದು. ಯಾಕಂದ್ರೆ ಸೇಲಂ ಬಾಳೆನೆ ಇದು ಮಾಡ್ತಾರೆ. ಅವೇ ಜಬೋಟಿ ಕಬ ಮತ್ತೆ ಇದು ಬ್ಲಾಕ್ ಬೆರ್ರಿ ಎಲ್ಲ ಒಂದೊಂದು ಈಗ ತಂದು ಹಾಕಿದೀವಿ. ಬ್ಲಾಕ್ ಬೆರ್ರಿ ಎಲ್ಲಿದೆ? ಬ್ಲಾಕ್ ಬೆರ್ರಿ ಅನ್ನೋದು ಎಲ್ಲಿದೆ? ಅಲ್ಲೊಂದು ಗಿಡ ಇದೆ. ಸಣ್ಣ ಗಿಡ ಇನ್ನು ಹಾಕಿದೀವಿ, ಈಗ ಹಾಕಿದೀವಿ ಸರ್. ಜಬೋಟಿ ಕಬ್ಬನು ಹಾಕಿದೀವಿ. ಇದು ಇದು ಅವಕಡೋ, ಇದು ಗ್ರಾಫ್ಟಿಂಗ್ ಸುತ್ತೂರು ಜಾತ್ರೆ ತಂದು ಇಟ್ಕೊಂಡಿದ್ವಿ, 1-2 ಗಿಡ. ಅಲ್ಲೊಂದು 5 ಬೀಜದ ಹಾಕಿದ್ವಿ, ಅದು ಫಸಲು ಬರುತ್ತೆ ನೋಡಿ. ಇದೊಂದು ತೊಂಡೆಕಾಯಿ ತಳಿ ಇದೆ, ಇದು ಇನ್ನೂ ಉದ್ದ ಬರುತ್ತೆ, 5 ಇಂಚವರೆಗೂ ಉದ್ದ ಬರುತ್ತೆ. ಅದೀಗ ಚಪ್ರ ಅದ್ರ ಮೇಲೆ ಬಿದ್ದು ಎಲ್ಲ ಮುರಿದೋಯ್ತು, ಕಟಾಕ್ತಾರೆ. ಏನ್ ಬಿದ್ದು ಅಂತ? ಇಲ್ಲಿ ಚಪ್ರ ಹಾಕಿದ್ವಲ್ಲ, ಅದು ಗೆದ್ಲು ಹಿಡಿದು ಚಪ್ರ ಎಲ್ಲ ಅದ್ರ ಮೇಲೆ ದಬ್ಬಾಕ್ಬಿಟ್ಟು ಗಿಡ ಹೋಗ್ಬಿಟ್ಟಿತ್ತು. ಇದರಲ್ಲಿ ಬೀಜದ್ದು ಮಾಡ್ಬೋದು ಅಂತ ಹೇಳಿದ್ರು ನಮ್ಮ ಸ್ನೇಹಿತರು ಒಬ್ರು, ಜಗದೀಶ್ ಅಂತ ಅವರು. ಅದಕ್ಕೆ ಇದನ್ನ ಹಣ್ಣು ಮಾಡಿ ಬೀಜನ ಟ್ರಯಲ್ ನೋಡ್ತಾ ಇದೀವಿ. ಆ ಬೀಜದಲ್ಲಿ ಏನಾದ್ರು ಬೆಳೆದು ಹೂ ಬಿಟ್ಟು ತೊಂಡೆಕಾಯಿ ಬಂದ್ರೆ ಈ ತೊಂಡೆ ಬೀಳ ಅಭಿವೃದ್ಧಿ ಮಾಡ್ಲಿಕ್ಕೆ ಏನ್ ತೊಂದರೆ ಆಗಲ್ಲ. ಇಲ್ಲ ಅಂದ್ರೆ ಕಾಂಡನೇ ಕತ್ತರಿಸ್ಬೇಕಾಗುತ್ತೆ. ಆ ಕಾಂಡ ಕತ್ತರಿಸಾಗ ಏನಾರ ಇದಕ್ಕೆ ಫಂಗಸ್ ಹತ್ತು ಬಿಟ್ರೆ ಆ ಗಿಡನೂ ಹೊರಟೋಗುತ್ತೆ. ಅದಕ್ಕೆ ಬೀಜದಲ್ಲಿ ಹಾಕಿದೀವಿ, 1-2 ತಿಂಗಳು ಆಗಿದೆ, ಹಬ್ತಾ ಇದೆ. ಈಗ ಸೀಸನ್ ಅಲ್ಲ, ಇನ್ನು ನೆಕ್ಸ್ಟ್ ಸೀಸನ್ ಅವ್ರಿಗೆ ನೋಡಿ ಅಂತ ಹೇಳಿದ್ರೆ, ಆ ಬೀಜದಲ್ಲಿ ಏನಾದ್ರು ಹೂ ಬಂದು ಕಾಯಿ ಬಂದ್ರೆ ನಾವು ಇದು ಗಿಡ ಅಭಿವೃದ್ಧಿ ಮಾಡ್ಲಿಕ್ಕೆ, ಹೆಚ್ಚು ಮಾಡ್ಲಿಕ್ಕೆ ಏನ್ ತೊಂದರೆ ಆಗಲ್ಲ. ಇದು ಗ್ರಾಫ್ಟಿಂಗ್ ಮಾಡಿರೋದು, ಇದು ಸುಂಡೆಕಾಯಿ ಮರ. ಅದಕ್ಕೆ ಇದು
ಗ್ರಾಫ್ಟಿಂಗ್ ಮಾಡಿದ್ದಾರೆ. ಈಗ ಅಂದ್ರೆ ನನ್ಗೊಂದು ಕ್ವಶನ್ ಏನಂದ್ರೆ, ಹ್ಮ್. ಈ ಗ್ರಾಫ್ಟಿಂಗ್ ಅನ್ನ ಬಹಳ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕು ಜನರಿಗೆ ಅಂದ್ರೆ, ಏನ್ ಗ್ರಾಫ್ಟಿಂಗ್ ಅಂದ್ರೆ ಏನು, ಏನಕ್ಕೆ ಮಾಡ್ಬೇಕು? ಅಂದ್ರೆ ಇದು ಕೆಳಗಡೆದ ಏನು ನಾವು ಗಿಡ ಉಪಯೋಗಿಸ್ತೀವಿ ಕಸಿ ಕಟ್ಲಿಕ್ಕೆ, ಅದು ಕಾಡು ಗಿಡ, ಕಾಡು ಸುಂಡೆಕಾಯಿ ಅಂತೀವಲ್ಲ ಅದು. ಅದು ತುಂಬಾ ವರ್ಷ ಬೆಳೀತಾ ಇರ್ತದೆ, ಅದು ಬೇಗ ಹಾಳಾಗಲ್ಲ. ಬದನೆ ಗಿಡ ಅಂದ್ರೆ 1 ವರ್ಷಕ್ಕೆ ಹೊರಟೋಗುತ್ತೆ. ಕೂಳೆ ಬೆಳೆ ಅಂದ್ರೆ ಇನ್ನೊಂದು ವರ್ಷ ತಗೋಬಹುದು, ಇನ್ನೊಂದು 6 ತಿಂಗಳು ತಗೋಬಹುದು. ಸರಿ. 1 ವರ್ಷಕ್ಕೆ ಅದು ಹೆಚ್ಚು ಕಮ್ಮಿ ಬದನೆಕಾಯಿ ನಮ್ ಗಿಡ ಬರ್ತದೆ. ಇವಾಗೆಲ್ಲ ಏನ್ ಮಾಡ್ತಾರೆ, ಯೂನಿವರ್ಸಿಟಿನೂ ಸಹ ಅದನ್ನೇ ಮಾಡ್ತಾ ಇದ್ದಾರೆ. ಸುಂಡೆ ಗಿಡ ಬೆಳೆಸಿ ಅದಕ್ಕೆ ನಮ್ಗೆ ಯಾವ ಜಾತಿ ಬೇಕೋ ಆ ಜಾತಿ ಗಿಡನ ಅದಕ್ಕೆ ಗ್ರಾಫ್ಟಿಂಗ್ ಮಾಡ್ತಾರೆ. ಅಂದ್ರೆ ಅವರು ಸಣ್ಣ ಸಸಿ ಬೆಳೆಸ್ತಾರೆ, ಬೆಳೆಸಿ ಅವರು ಗಿಡ ಮದರ್ ಪ್ಲಾಂಟ್ ರೆಡಿ ಮಾಡ್ಕೊಂಡಿರ್ತಾರೆ. ಆ ಪ್ಲಾಂಟ್ ಇಂದ ಒಂದು ಸಣ್ಣ ಕಡ್ಡಿ ತಂದು ಅದಕ್ಕೆ ಸಿಕ್ಸಿ ಕ್ಲಿಪ್ ಹಾಕ್ಬಿಡ್ತಾರೆ. ನಾವಂದ್ರೆ ಸ್ವಲ್ಪ ದೊಡ್ಡ ಗಿಡ ಆದಾಗ ಪ್ಲಾಸ್ಟಿಕ್ ಸುತ್ತಿ ಗ್ರಾಫ್ಟಿಂಗ್ ಮಾಡ್ತೇವೆ. ಈಗ ಹೊಸ ಟೆಕ್ನಿಕ್ ಪ್ರಕಾರ ಅವ್ರೇನ್ ಮಾಡ್ತಾರೆ ಯೂನಿವರ್ಸಿಟಿ ಅವರು, ಸಣ್ಣ ಗಿಡಕ್ಕೆ ಇನ್ನೊಂದು ಸಣ್ಣ ಕೊನೆ ತಂದ್ಬಿಟ್ಟು ಅದಕ್ಕೆ ಕ್ಲಿಪ್ ಹಾಕಿ ಬಿಟ್ಬಿಡ್ತಾರೆ. ಸರಿ. ಬೆಳೀತಾ ಬೆಳೀತಾ ಅದು ಹಂಗೆ ಕೂಡ್ಕೊಂಡ್ಬಿಡ್ತಾರೆ. ಅಂದ್ರೆ ಈಗ ಅಂದ್ರೆ ಈಗ ಮದರ್ ಗಿಡ ಅನ್ನೋದೇ ಬೇರೆ. ಬೇರೆ ಹಾ. ಸುಂಡೆಕಾಯಿ ಅಂತ ಹೇಳ್ತಾರೆ, ಕಾಶಿ ಬದನೆ ಸುಂಡೆ ಗಿಡ ಅಂತ ಹೇಳ್ತೀವಿ ನಾವು. ರೋಡ್ ಸೈಡ್ ಅಲ್ಲೆಲ್ಲ ಬೆಳೆಯುತ್ತೆ, ಗೊಂಚಲು ಗೋಲಿಯ ಆಕಾರದಲ್ಲಿ ಬರುತ್ತೆ. ಅದು 10 ವರ್ಷ 15 ವರ್ಷದವರೆಗೂ ಇರುತ್ತೆ ಗಿಡ, ಅದು ಹಾಳಾಗ. ಸರಿ ಸರಿ. ನಮ್ಮ ಬದನೆ ಗಿಡ 1 ವರ್ಷಕ್ಕೆ ಮುಗಿದೋಗುತ್ತೆ. ಅದ್ರ ಕೆಪಾಸಿಟಿನ ಹಾ. ಟ್ರಾನ್ಸ್ಫರ್ ಅದು ಮಾಡ್ದಂಗೆ. ಆರು ತೆಗೆದು ಇದು ಕೊಡ್ತಾ ಇರ್ತದೆ. ಅವಾಗ ಇದು ಬೆಳ್ಕೊಂಡು ಹೋಗುತ್ತೆ, ನಮಗೆ ಬದನೆಕಾಯಿ ಸಿಗ್ತಾ ಇರ್ತದೆ. ಇದು ಒಂದು 8-10 ವರ್ಷ ಬರುತ್ತೆ. ನಾವು ವರ್ಷ ಬೆಳಿಬೇಕಾಗಿಲ್ಲ. ಓಕೆ ಓಕೆ. ಇಂತ ಒಂದು 10 ಗಿಡ ಹಾಕೊಂಡ್ಬಿಟ್ರೆ ಮನೆಗೆಲ್ಲ ಹೆಚ್ಚಾಗಿ ಮಾರ್ಕೋಬಹುದು. ಇದರಿಂದ ಕ್ವಾಲಿಟಿ ಏನು ಹಾಳಾಗಲ್ಲ? ಏನ್ ಹಾಳಾಗಲ್ಲ, ನಾವು ತಿಂದು ನೋಡಿದ್ವಿ. ಓಕೆ. ಕ್ವಾಲಿಟಿ ಏನ್ ಆಗಲ್ಲ, ಇದು ಚೆನ್ನಾಗಿರುತ್ತೆ, ಬರುತ್ತೆ, ಏನಾಗಲ್ಲ. ಅದೇ ಗ್ರಾಫ್ಟಿಂಗ್ ತುಂಬಾ ಕಡೆ ಕೇಳಿ ಅದ್ರದ್ದು ಉದ್ದೇಶ ಏನು ಅಂತ. ಅದೇ ಉದ್ದೇಶ ಅದೇನೆ, ನಾವು ವರ್ಷ ಗಿಡ ಬದಲಾಯಿಸಬೇಕಾಗಿಲ್ಲ. ಇದು 6 ತಿಂಗಳಿಗೆ ಮುಗಿದೋಗುತ್ತೆ. ಇದು 6 ವರ್ಷ 8 ವರ್ಷ ನಾವು ಹೇಗೆ ಗೊಬ್ಬರ ಕೊಟ್ಕೊಂಡು ಕಾಪಾಡ್ಕೊತೀವಿ, ಅವಾಗ ಬರ್ತಾ ಇರ್ತದೆ. ನಾರ್ಮಲ್ ಅಲ್ಲ, ಬರ್ತವೆ ಕೆಲವು ಹಳೆ ಜಾತಿಗಳು ಇದಾವೆ, ಎತ್ತರ ಬೆಳೀತಾವೆ ಬದನೆಕಾಯಿ ಗಿಡ. ಏನಪ್ಪಾ ಅಂದ್ರೆ ಅದು ಗಿಡ ಬೇಗ ಸಾಯಲ್ಲ, ಅದಕ್ಕೆ ವಯಸ್ಸು ಜಾಸ್ತಿ ಇರ್ತದೆ. ಕಾಡು ಸುಂಡೆ ಗಿಡ ಇದು ರುದ್ರಾಕ್ಷಿ ಮರ ಅಂತ, ಅದನ್ನು ಒಂದು ತಂದು ಹಾಕೊಂಡಿದೀವಿ. ಮತ್ತೆ ಇದು ಇವರು ಸಂದೀಪ್ ಅವರು ಅವರಲ್ಲಿ ಒಂದು ಬೆಳೆಸಿದ್ದಾರೆ, ಹಸಿರು ಸಂಪಿಗೆ ಅಂತ. ಅವ್ರ ಹೆಸರು ಗೊತ್ತಿರ್ಲಿಲ್ಲ. ನಾವು ಕೇರಳದಲ್ಲಿ ಗವರ್ನರ್ ಹೌಸ್ ಅಲ್ಲಿ ಡ್ಯೂಟಿಲಿದ್ದಾಗ ಅದಕ್ಕೆ ಅಲ್ಲಿ ಬೆಳೆಸಿದ್ರು ಫಸ್ಟ್, ಯಾವಾಗ 76ನೇ ಇಸ್ವಿನಲ್ಲಿ. ನಾವು ಅದನ್ನ ಏನ್ ಮಾಡ್ತಿದ್ವಿ, ಊಟ ಮಾಡಿ ಬರುವಾಗ ಒಂದು ಹೂ ಕುಯ್ದು ಕರ್ಚಿಪಲ್ಲ ಹಾಕಿ ಇಟ್ಕೊಂತಿದ್ವಿ. ಅಳಸಣ್ಣಿನ ಘಮ ಅಂದ್ರೆ ಸೇಮ್ ಅಳಸಣ್ಣಿನ ಘಮ. ಅದನ್ನ ಹಿಂದಿನಲ್ಲಾದ ಕಟಲ್ ಚಂಪಾ ಅಂತ, ಅಂದ್ರೆ ಸಂಪಿಗೆ ಹೂವಿನಲ್ಲಿ ಅದು ಅಳಸಣ್ಣಿನ ಘಮ ಬರುತ್ತೆ ಸಿಕ್ಕಾಪಟ್ಟೆ. ನಾ ಅವಾಗ 76ನೇ ಇಸ್ವಿ ನೋಡಿದ್ದು. ಅವ್ರು ತೋಟಕ್ಕೆ ಹೋದಾಗ ಮತ್ತೆ ಅವ್ರಿಗೆ ಅದೇ ಹೂ ಸಿಕ್ತು, ಇದೇನು ಹೂ ನೋಡಿ ಅಂತ. ಅವಾಗ ನನಗೆ ಗೊತ್ತಾಗೋಯ್ತು ಇದು ಕಟಲ್ ಚಂಪಾ ಅಂತ, ಅಳಸಣ್ಣಿ ಗಮ್ಮತ್ತು ಸಂಪಿಗೆ ಹೂ ಸರ್ ಅಂತ ಹೇಳಿದ್ರು. ಅವಾಗ ಗೊತ್ತಾಯ್ತು. ಈಗ ಅದನ್ನು ಸಸಿ ಮಾಡ್ತಾ ಇದೆ, ಅದು ಒಂದ್ ಮರ ನೆಡಬೇಕು. ಅಂದ್ರೆ ನೀವು ಒಂಥರ ಅವಾಗಿಂದ ತುಂಬಾ ಜನರು ಹೆಸರನ್ನ ಹೇಳ್ತಾನೆ ಇದೀರಾ, ಅಂದ್ರೆ ಇದು ಒಂಥರ ನೆಟ್ವರ್ಕ್ ತರ. ಅಂದ್ರೆ ಈಗ ನಾವ್ ಅಲ್ಲಿ ಹೋಗ್ತಿವಿ, ಅವ್ರ ಹತ್ರ ಇರೋದನ್ನ ನಾವು ತರ್ತೀವಿ, ನಮ್ಮ ಹತ್ರ ಇಲ್ಲ ಅವ್ರಿಗೆ ಅದನ್ನ ಕೊಡ್ತೀವಿ. ಒಂದೊಂದ್ಸರಿ ನಮ್ಮ ಹತ್ರ ಹಾಳಾಗ್ಬಿಡುತ್ತೆ ಗಿಡ, ಅದು ಅವಾಗ ನಮ್ಮ ಹತ್ರ ಅದು ಜಾತಿನೇ ಹೊರಟೋಗುತ್ತೆ. ಅದು ನಾವು ಬೇರೆಯವ್ರಿಗೆ ಕೊಟ್ಟು ಇಟ್ಕೊಂಡಿದ್ರೆ ಅವ್ರ ತವಿಂದ ನಾವು ತಂದು ಹಾಕಬಹುದು. ಹಾಗೆ ಒಂಥರ ಒಬ್ರಿಗೊಬ್ರು ಸಹಕಾರಿಯಾಗಿರೋದು ಒಳ್ಳೇದು. ಹೌದು, ಯಾಕೆಂದ್ರೆ ಬಾಕಿ ಗಿಡಗಳಾದ್ರೆ ನರ್ಸರಿ ಸಿಗ್ತದೆ, ಕೊಂಡ್ಕೊ ಬರ್ಬೋದು. ಆದ್ರೆ ಇಂಥ ಗಿಡಗಳೆಲ್ಲ ನರ್ಸರಿ ಸಿಗಲ್ಲ. ನಾವು ಅದನ್ನೇ ಹುಡುಕ್ತಾ ಇರ್ಬೇಕು, ಎಲ್ಲೆಲ್ಲೋ ಹುಡುಕ್ಬೇಕಾಗತ್ತೆ, ಯಾವಲ್ಲೋ ಸಿಗ್ತದೆ. ನೋಡಿ 76ನೇ ಇಸ್ವಿಯಲ್ಲಿ ನಾನು ನೋಡಿದ್ದು, ಈಗ ಈ ಮೊನ್ನೆ ಹೋದ ವರ್ಷ ಸಿಕ್ಕಿದೆ ಅದು ಗಿಡ. ಅವಾಗ ಎಷ್ಟು ಸಂತೋಷ ಆಗುತ್ತೆ. ಅವಾಗ ನೋಡಿದ್ದು ಗಿಡ ಈಗ ನೋಡುದಲ್ಲ ಅಂತ. ಇದು ಅದೇ ಗಿಡ, ಶತಾವರಿ ಹಾಕಿ ಅಲ್ಲೂ ಸ್ಯಾಂಪಲ್ಗೆ ಹಾಕಿದ್ದೆ. ಯಾವ್ದು ಶತಾವರಿ ಅಂದ್ರೆ? ಇದೆ ಸರ್ ಶತಾವರಿ. ಅಂದ್ರೆ ಇದೆಲ್ಲ ಇದನ್ನು ಕೇಳಿದೀನಿ, ಇದೇನೋ ಪುಡಿ ಎಲ್ಲ ಮಾಡಿ ಮಾಡ್ತಾರೆ, ಪೌಡರ್ ಮಾಡಿ ಮಾಡ್ತಾರೆ. ಶಕ್ತಿ, ಶರೀರಕ್ಕೆ ಶಕ್ತಿ, ತಾಯಿದು ಹಾಲು ಜಾಸ್ತಿ ಬರ್ಲಿಕ್ಕೆ ಇದೆಲ್ಲ ಉಪಯೋಗಿಸ್ತಾರೆ. ಇವಾಗೆಲ್ಲ ವೀಕ್ನೆಸ್ಗೆಲ್ಲ ಇದನ್ನೇ ಉಪಯೋಗಿಸ್ತಾರೆ. ಶತಾವರಿ, ಮುಸ್ಲಿ, ಅಶ್ವಗಂಧ 3 ಮಿಕ್ಸ್ ಮಾಡಿ ಕೊಡ್ತಾ ಪೌಡರ್ ಮಾಡಿ ಮಾರ್ತಾ ಇದ್ದಾರೆ. ತುಂಬಾ ಕಾಸ್ಟ್ಲಿ ಇದೆ ಇವಾಗೆಲ್ಲ ಅದನ್ನೆಲ್ಲ. ಇದು ಜಾಜಿ ಅಂತ ಹೇಳಿ, ಜಾಜಿ ಮಲ್ಲಿಗೆ ಅಂತಾರಲ್ಲ ಆ ತರದ ಜಾಜಿ ಹೂವು ಇದು. ಈಗ ಅದು ತಂದು ಬೆಳೆಸ್ತಾರೆ. ಅದು ಘಮ ಘಮ ಅಂತ ಒಳ್ಳೆ ಸೆಂಟೆಡ್ ಇರುತ್ತೆ, ಪೂಜೆಗೆಲ್ಲ ಒಳ್ಳೇದಾಗುತ್ತೆ. ಇದು ಬಿದ್ರು ನಮ್ಗೆ ರೈತರಿಗೆ ಏನ್ ಕಾರೋ ಬಿದ್ರು ಬೇಕೇ ಬೇಕಾಗುತ್ತೆ. ಅದಕ್ಕೆ ಇದನ್ನ ತಂದು ನಾವು ಬೆಳೆಸಿದ್ದು ಬಿದ್ರು ಈಗ ಕಟ್ ಮಾಡಿ ಅಲ್ಲೋ ಹಾಕ್ತಾ ಇದೀವಿ. ಇಲ್ಲೂ ಚಪ್ರಕ್ಕೂ ಆಗುತ್ತೆ. ಹಾಗೆ ಏನಾದ್ರು ರೈತರು 1-2 ಬಿದ್ರು ಗಿಡ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಅವ್ರಿಗೆ ಸಡ್ಡು ಹಾಕ್ಲಿಕ್ಕೆ, ಚಪ್ರ ಹಾಕ್ಲಿಕ್ಕೆ ಏನ್ ಕಾರು ಉಪಯೋಗ ಬಂದೇ ಬರ್ತದೆ. ಎಲ್ಲಿ ಸ್ವಲ್ಪ ನೀರ್ ನಿಲ್ಲುತ್ತೆ, ಇಲ್ಲ ನೀರು ಹರಿತಾ ಚಾಕ್ ಇಟ್ಕೊಂಡ್ಬಿಟ್ರೆ ಒಳ್ಳೆ ಬರ್ತದೆ. ಈಗೇನು ಹೊಸ ತಳಿಗಳು ಸಿಗ್ತವೆ, ಅಸ್ಸಾಂ, ಮಿಜೋರಾಂ ಕಡೆ ಬಿದ್ರೆಲ್ಲ ಸಿಗುತ್ತೆ. ಅವು ಈ ಕಾವುಟ್ಲು ಬರೋದೇ ಇಲ್ಲ, ನೇರ ಬೆಳೆಯುತ್ತೆ.
ಓ ಆಗ ಸರಿ ನಾವು ಸರಿ. ಕಟ್ ಮಾಡ್ಲಿಕ್ಕೂ ಈಸಿ ಇರುತ್ತೆ, ಎಳಿಲಿಕ್ಕೂ ಯೂಸ್ ಇರುತ್ತೆ. ಹ್ಮ್ ಇದೇ ಹ್ಮ್. ಮಾಡುತ್ತೆ ಒಂದ್ಕೊಂದ್ ಸೇರ್ಕೊಂಡ್ಬಿಟ್ರೆ ನಾವು ಕಟ್ ಮಾಡಿದ್ರೆ ತುಂಬಾ ಎಳಿಲಿಕ್ಕೆ ಕಷ್ಟ ಆಯ್ತು. ಸಿದ್ಧ ಆಲ್ಸೋ ಹಾ ಹಾ. ಸಿದ್ಧ ಆಲ್ಸೋ ಅಂತ ಒಂದು ಹೆಸರು ಬಂತಲ್ಲ, ಅವಾಗ ನೆಟ್ ಇದು 2 ವರ್ಷ ಆಗಿದೆ. ಅಂದ್ರೆ ಅದೇ ಯಾರು ಜಾಕ್ ಅನಿಲ್ ಅಂತ ಏನೋ ಮಾಡಿದ್ರು, ಅವ್ರದ್ದ ಇದು ಬೇರೆಯವ್ರದ್ದ ಇದು? ಇಲ್ಲ, ಇವರು ಯೂನಿವರ್ಸಿಟಿ IIHR ಅಲ್ಲಿ ತಂದಿದ್ದು. ಸರಿ ಸರಿ ಸರಿ. IIHR ನವರು ಅವರು ಅಭಿವೃದ್ಧಿ ಮಾಡಿದ್ರು. ಹ್ಮ್ ಇವರು ಹ್ಮ್. ತುಮಕೂರು ಹತ್ರದವರು, ಅವರು ಮಾಡಿದ್ದಾರೆ ಫಸ್ಟ್. ಅಲ್ಲೇ ಅವರು ಮೂಲ ಅಲ್ಲೇ ಇರೋದು. ಅದು ಹ್ಮ್ ಹ್ಮ್. ತುಮಕೂರು ಹತ್ರ ಯಾವುದೋ ಒಂದು ಹಳ್ಳಿನಲ್ಲೇ ಅವ್ರದ್ದು. ಸೊ ಇವರೆಲ್ಲ IIHR ಅಲ್ಲಿ ಮಾರ್ತಾ ಇದ್ದಿದ್ದು. ಇದು ಏನು ಸಿದ್ಧಾಲ್ಸ್ ಅಂದ್ರೆ ಅದ್ರದ್ದು ಸಿದ್ಧಾಲ್ಸ್ ಅಂದ್ರೆ ಇದೇನು? ತಾಮ್ರದ ಅಂಶ ಅದ್ರಲ್ಲಿ ಜಾಸ್ತಿ ಇರುತ್ತೆ. ತಾಮ್ರದ ಕಲರ್ ಅದ್ರಲ್ಲಿ ಹಾ ಹಾ. ಯೆಲ್ಲೋ ಕಲರ್ ಜಾಸ್ತಿ ಓ ಇರುತ್ತೆ. ಅಂದ್ರೆ ಪುಟಾಣಿ ಕೆಂಪು. ಬರುತ್ತೆ ನೋಡಿ ಒಂದ್ ಸ್ವಲ್ಪ. ಅದು ಇಷ್ಟಿಷ್ಟು. ರುದ್ರಾಕ್ಷಿಲಿ, ಓ ಓಕೆ. ರುದ್ರಾಕ್ಷಿ ಹಣ್ಣು ಪುಟಾಣಿ ಹಣ್ಣು ಬರೋದು. ಹಾ ಹಾ. ಇದು ದಪ್ಪ ದಪ್ಪ ಹಣ್ಣು ಬರುತ್ತೆ. ಇದು ತಾಮ್ರದ ಅಂಶ ಇದರಲ್ಲಿ ಜಾಸ್ತಿ ಇದೆ. ಹ್ಮ್ ತಾಮ್ರದ ಹ್ಮ್ ಕಲರೇ ಬರುತ್ತೆ. ಓಕೆ. ಅದಕ್ಕೆ ಇದು ಬೂದ್ಬಾಳೆ. ಹ್ಮ್ ಹ್ಮ್ ಹ್ಮ್. ಇದು ಬೂದ್ಬಾಳೆ ನಾವೆಲ್ಲ ಸುಮ್ಮನೆ ತಿನ್ಲಿಕ್ಕೆ ಅಷ್ಟೇ ಮನೆಗೆ. ಹಾ. ಮತ್ತೆ ನಾವೇನು ಮಾರ್ಲಿಕ್ಕೆ ಹೋಗಲ್ಲ. ಮಾರಿದ್ದು ಅಂದ್ರೆ ಅದೇ ಏಲಕ್ಕಿ ಬಾಳೆ ಮಾತ್ರ ಮಾರಿದ್ದಷ್ಟೇ. ನಾವು ಹ್ಮ್ ಇದೆಲ್ಲ ಮನೆಗೆ ಬೇಕಾಯ್ತು ಅಂತ ತಿನ್ಲಿಕ್ಕೆ ಆಗೋಷ್ಟು ತಿಂತೀವಿ. ಹೆಚ್ಚಾದ್ರೆ ಅಂಗಡಿಗೆ ಸ್ವಲ್ಪ ಒಂದು ಅರ್ಧ ಕೊಟ್ಟು ಬಿಡ್ತೀವಿ. ಅಷ್ಟೇ ಇಂಥ ಇದು ಇದು ಅರಿಶಿನ ಹಾಕಿದ್ವಿ ಸರಿ, ಇದೇನು? ಸ್ವಲ್ಪ ನೀರು ಜಾಸ್ತಿ ಆಗಿ ಹಾ ಈಗ ಹಾ. ಕಿತ್ತು ಒಣಗಿಸಿದ್ವಿ. ಎಲ್ಲ ಸ್ವಲ್ಪ ಕರ್ಗೋಯ್ತು, ಅಲ್ಲಿ ನೀರು ಸಿಕ್ಕಾಬಟ್ಟೆ ಎದ್ಬಿಡ್ತು, ಹೊರಗೆದ್ದು ಅದು ಎಲ್ಲ ಮುರಿದು ನೀರಾಯ್ತು ಅರಿಶಿನ. ಇದೆಲ್ಲ ಸಾವಯವದಲ್ಲಿ ಸರ್. ಮುರಿದು ನೋಡ್ಬೋದು ಅದು? ನೋಡ್ಬೋದು. ಇದ್ರಲ್ಲೇ ಇನ್ನೊಂದು ಜಾತಿ ಈಗ ಬೀಜ ಮಾಡ್ತಾ ಇದೀವಿ, ಹ್ಮ್ ಹ್ಮ್. ನಾಗಾಲ್ಯಾಂಡ್ ತಳಿ ಅಂತ ಹೇಳಿ. ಅದು ಇದು ನಮ್ದು ನೋಡಿ, ಇಲ್ಲಿ ಇಷ್ಟು ಅರಿಶಿನ, ಇಲ್ಲಿ ಎಲ್ಲೋ ಕಲರ್ ಇರುತ್ತೆ. ಹಾ ಹಾ. ಇದು ನೋಡಿ ನಮ್ದು ಕುರ್ಕುಮಿನ್ ಅನ್ನೋದು ಏನಿದೆ ಅದು ಸೆಂಟ್ರಲ್ ಇದೆ ನೋಡಿ. ಹ್ಮ್ ಹ್ಮ್ ಹ್ಮ್. ಮತ್ತೆ ಇದೆಲ್ಲ ಸ್ವಲ್ಪ ಕಮ್ಮಿ ಇದ್ರದ್ದು ಇರುತ್ತೆ ಇಲ್ಲಿ. ಹ್ಮ್ ಹ್ಮ್. ಆ ಕುರ್ಕುಮಿನ್ ಅನ್ನೋದು ಕಮ್ಮಿ ಇರುತ್ತೆ. ಆ ನಾಗಾಲ್ಯಾಂಡ್ ಅಲ್ಲಿ ಏನೋ ಮುರಿದ್ರೆ ಪೂರ್ತಿ ಇದೇ ರೀತಿ ಎಲ್ಲ ಕಲರ್ ಇರುತ್ತೆ. ಹ್ಮ್ ಹ್ಮ್ ಹ್ಮ್. ಅದಕ್ಕೂ ಇದಕ್ಕೂ ಇಷ್ಟೇ ವ್ಯತ್ಯಾಸ ಇದೆ. ಓಕೆ ಓಕೆ. ಅದು ನಾಗಾಲ್ಯಾಂಡ್ ತಳಿ ಅಂತ ಯಾರು ಕೊಟ್ಟೆ ಅವರೇ ಬೀಜನ, ಅದು ಈಗ ಜಾಸ್ತಿ ಮಾಡ್ತಾ ಇದ್ದೀವಿ. ಇಷ್ಟೇ ಆಗ್ಲಕ್ ಹಾಕಿದ್ ನೀವು ಒಂದು ಇಲ್ಲ, ಒಂದ್ 10x10 ಇಷ್ಟ ಆಗಿದೆ. ಇದು ತುಂಬಾ ಬೆಳೆದಿದ್ದು. ಹಾ ಹಾ. ಇದು ಅಲ್ಲೇ ಒಂದ್ ಸ್ವಲ್ಪ ಇದೆ, ಹಾ ಹಾ. ಇಲ್ಲೊಂದ್ ಸ್ವಲ್ಪ ಇದೆ. ಓಕೆ ಇದು ಓಕೆ. ನೀರ್ ನಿಂತು ಅರ್ಧಕ್ಕರ್ಧ ವೇಸ್ಟ್ ಆಗೋಯ್ತು ಸರ್. ಹ್ಮ್ ಹ್ಮ್ ಹ್ಮ್. ಇದು ಹಾಕಿದೆ. ಇದು ಯಾಕೋನ್ ಅಂತ. ಯಾಕೋನ್ ಅಂತ ಹೇಳಿ, ಇದು ಗೆಡ್ಡೆ ತುಂಬಾ ಸ್ವೀಟ್ ಆಗಿರುತ್ತೆ. ಹಾ ಹಾ ಹಾ. ನೋಡಿ, ಇದು ಬೀಜ. ಓ ಓಕೆ ಓಕೆ. ಈ ಗೆಣಸಿನಂಗೆ ಇದ್ರ ಕೆಳಗಡೆ ಇರುತ್ತೆ ಅದು. ಹ್ಮ್. ಇಲ್ಲಿ ಇದೆಲ್ಲ ಬೀಜ ಇದೆ, ಗೆಡ್ಡೆ ಎಲ್ಲ ಕೆಳಗಡೆ ಹೋಗಿದೆ. ಹ್ಮ್ ಹ್ಮ್. ಅಂದ್ರೆ ಇನ್ನು ಅದ್ರಿಂದನೇ ಇದು ಈ ತರ ಗಿಡ ಬರ್ತಾ ಹೋಗುತ್ತೆ. ಗಿಡ ಮಾಡ್ಬೋದು. ನಮ್ಗೀಗ ಇದು ಗೆಣಸು ಆಗಿದೆ, ಗೆಣಸಿನಾಗೆ ಈಗ ಸಿಗುತ್ತೆ ಈಗ. ಹ್ಮ್ ಹ್ಮ್ ಹ್ಮ್. ನೋಡಿ ಟೇಸ್ಟ್ ಬಂದಿರ್ಬೋದು, ಸ್ವೀಟ್ ಬಂದಿರ್ಬೋದು. ಹ್ಮ್ ಹ್ಮ್. ಇನ್ನೊಂದು ಸ್ವಲ್ಪ ಹೋಗ್ಬೇಕು ಅಂತ ಕಾಣಿಸುತ್ತೆ. ಸ್ವಲ್ಪ ತಿಂದು ನೋಡಿ, ಸಿಪ್ಪೆ ತಿನ್ಬೇಡಿ, ಸಿಪ್ಪೆ ತೆಗೆದು ಎರೆದು ತಿನ್ನಿ. ಬಂದಿದೆ, ಸ್ವೀಟ್ ಬಂದಿದೆ. ಸ್ವೀಟ್ ಬಂದಿದೆ, ತುಂಬಾ ಸ್ವೀಟ್ಸ್ ಬಂದ. ಅದೇ ಇದೊಂಥರ ಲೈಟ್ ಆಗಿದೆ ಇವಾಗ. ಗೆಡ್ಡೆ ತಿನ್ನಕ್ಕಾಗಲ್ಲ, ಯಾಕಂದ್ರೆ ಇದಿನ್ನೂ ನೀರಿನಂಶ ಕರಗಿಲ್ಲ. ಇದು ನೀರಿನಂಶ ಹೋದ್ಮೇಲೆ ತಿನ್ನಕ್ಕಾಗಲ್ಲ, ಅಷ್ಟು ಸ್ವೀಟ್ ಇರುತ್ತೆ. ಅದಕ್ಕೆ ನಾವು ಶುಗರ್ಗೆ ಇದನ್ನೇ ಜಾಸ್ತಿ ಬೆಳೆದು ಒಣಗಿಸಿ ಪೌಡರ್ ಮಾಡಿದ್ರೆ ಹೊರಗಡೆ ಇದನ್ನ ತೆಗೆದ್ಬಿಟ್ಟು ತಿನ್ಬೇಕಂತ. ಹೇಗಿರುತ್ತೆ ನೋಡೋಣ ಅಂತ ನಾವು ಟ್ರೈ ಮಾಡ್ತಾ ಇದ್ವಿ. ಅಂತ ಈ ನಮ್ಮ ಹಾಲಿಗೆ ಕಾಫಿಗೆಲ್ಲ ಯಾಕೆ ಇದನ್ನೇ ಹಾಕಬಾರ್ದು, ಪೌಡರ್ ಮಾಡಿ ಅಷ್ಟು ಸ್ವೀಟ್ ಇರುತ್ತೆ. ಹಾ ಹಾ. ಏನಿದ್ರ ಹೆಸರು ಏನಿದು? ಯಾಕೋನ್, YOCON. ಹಾ ಹಾ ಹಾ. ಯಾಕೋನ್. ಇನ್ನೂ ಸ್ವೀಟ್ ಬಂದಿಲ್ಲ. ಈಗ ಅದೇ ಅದೇ ಲೈಟ್ ಆಗಿ ಸ್ವೀಟ್ ಇದೆ. ಆಗ್ತಾ ಇದೆ, ಈಗ ಸ್ವೀಟ್ ಆಗ್ತಾ ಇದೆ. ನಾವು ಇಷ್ಟು ತಿನ್ನಕ್ಕಾಗಲ್ಲ, ಸಕ್ಕರೆ ತಿನ್ನಂಗ ಆಗುತ್ತೆ. ನೀವ್ ಇದನ್ನು ಅದೇ ತರ ಹುಡ್ಕೊಂಡು ತಗೊಂಡ್ಬಂದಿರೋದು? ಇದು ಇಲ್ಲಿ ಗೆಡ್ಡೆ ಗೆಣಸು ಮೇಳ ನಡೆಯುತ್ತೆ ಮೈಸೂರಲ್ಲಿ. ಅವಾಗ ಮಾರಕ್ ಬಂದಿದ್ರು, ಅವರಲ್ಲೇ ತಂದಿದ್ದ ಬೀಜ ತಂದಿದ್ದ, ಒಂದೊಂದು ಬೀಜ ತಂದು ಹಾಕೊಂಡಿದ್ವಿ. ಗೆಡ್ಡೆ ಈಗ ಆಗ್ತಾ ಇದೆ. ಇದೊಂಥರ ನಾವು ವಾರಕ್ಕೊಂದ್ಸತಿ ಫಿಲ್ಮ್ ಗಳಿಗೆ ಹೋದಂಗೆ ನೀವು ಈ ತರ ಮೇಳಗಳಿಗೆ ಹೋಗ್ತೀರಾ? ಮೇಳಗಳಿಗೆ ಹೋದಾಗ ತಗೊಂಡ್ಬರ್ತೀವಿ. ಫಸ್ಟ್ ಟೈಮ್ ನಡೀತು ನಮ್ಮ ಮೈಸೂರಲ್ಲಿ ಮಾಡೋದು, ಸಹಜ ಸೀಡ್ಸ್ ನವರು ಗೆಡ್ಡೆ ಗೆಣಸು ಮೇಳ ಮಾಡಿದ್ರು. ಅವಾಗ್ಲಿಂದ ತಪ್ಪದಲ್ಲೇ ಹೋಗ್ತಾ ಇದೆ. ಏನಾದ್ರು ಹೊಸದಾಗಿ ಬಂದಾಗ ತಗೊಂಡ್ಬರ್ತೀವಿ. ಅಂದ್ರೆ ಇವಾಗ ಇನ್ನೊಂದು ಕ್ವಶನ್ ಏನಂದ್ರೆ, ಈ ತರ ಸಹಜ ಕೃಷಿನೋ ಅಥವಾ ಫಾರೆಸ್ಟ್ ಫಾರ್ಮಿಂಗ್, ಇದಕ್ಕೆಲ್ಲ ಈಗ ನಮ್ ಜನರು ಏನಕ್ಕೆ ಅಡಾಪ್ಟ್ ಆಗಕ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆ? ಈಗ ಇಷ್ಟ ಎಕ್ಸ್ಪೀರಿಯನ್ಸ್ ಅಲ್ಲಿ ಮೊದ್ಲೇ ಏನಾಗುತ್ತೆ ಅಂದ್ರೆ, ನಾವು ಆದಾಯ ನಿರೀಕ್ಷೆ ಮಾಡ್ಬಿಡ್ತೀವಿ ಅಷ್ಟೇನೆ. ಯಾಕೆಂದ್ರೆ ನಮ್ಗೆ ಆದಾಯ ನಾವು ಹೆಚ್ಚು ಅದರಲ್ಲಿ ಆಗಲ್ಲ ಅನ್ಕೊಳ್ಳೆ. ಅದು ಮೊದ್ಲಿತ್ತು. ಇವಾಗ ಏನಾಗಿದೆ, ನಾವು ಅದು ಕಾರ್ಬನ್ ಅಂಶ ಕಮ್ಮಿ ಆಗಿ ಹೋಗಿದೆ. ಭೂಮಿನಲ್ಲಿ ಕಾರ್ಬನ್ ಅನ್ನೋದಿಲ್ಲ, ರಾಸಾಯನಿಕ ಹಾಕ್ತವ್ರೆ, ಅದು ಬರಲ್ಲ ಅನ್ನೋಂಗೆ ಆಗೋಗಿದೆ.
ಅದು ಹೆಚ್ಚು ಕೊಡ್ತು. ಯಾವಾಗ ನಮ್ಮ ಜಮೀನಲ್ಲಿ ಜಾಸ್ತಿ ಕಾರ್ಬನ್ ಇದ್ದಾಗ ರಾಸಾಯನಿಕ ಕೊಟ್ಟಾಗ ಡಬಲ್ ಈಲ್ಡ್ ಬಂದ್ಬಿಡ್ತು. ಇವಾಗ ಅದು ಸಹ ನೀವು ಕೇಳ್ತಿರಲ್ಲ, ಅದು ಈಗ ಎಷ್ಟು ಕೊಟ್ಟರು ಆಯ್ತಾ ಇಲ್ಲ, 1 kg ಕೊಡ್ದಾಗ 2 kg ಕೊಡಬೇಕು, ಹಂಗಾಗಿದೆ. ಈಗ ಅದು ಮತ್ತೆ ನಾವು ಕಾರ್ಬನ್ ಎಷ್ಟು ಬೇಗ ಹೆಚ್ಚು ಮಾಡ್ತೀವೋ ಅಷ್ಟು ಬೇಗ ಅದು ಇಳುವರಿ ಕವರ್ ಆಗುತ್ತೆ. ಹಾಗೆ ಆದಾಗ ಏನಾಗುತ್ತೆ, ಈಗ ನಾವು 2 ಎಕರೆನೇ ಒಬ್ಬ ಜಮೀನು ನಂಬಿದ್ರೆ ಅವ್ನು 2 ಎಕರೆ ನಾವು ಇದಕ್ಕಿದ್ದಂಗೆ ಸಾವಯವಕ್ಕೆ ಹೋಗ್ಬಿಟ್ರೆ ತುಂಬ ಕಷ್ಟ ಆಯ್ತದೆ. ಯಾಕೆಂದ್ರೆ ನಮ್ಗಾದ್ರೆ ಜೀವನಕ್ಕೆ ಏನಾರು ಒಂದು ಆಧಾರ ಇದೆ. ನಾವು ಇದನ್ನ ನಿಧಾನಕ್ಕೆ ತಗೊಂಡು ಹೋಗ್ತೀವಿ. ಅವರು ಮಾಡೋಕ್ಕಾಗಲ್ಲ, ಇದಕ್ಕಿದ್ದಂಗೆ ಸಾವಯವದಲ್ಲಿ ಮಾಡೋಕ್ಕಾಗಲ್ಲ. ಏನೋ ತರಕಾರಿ ಆದರೆ ಒಂದು ಜೀವಾಮೃತನ ಗೋಕೃಪಾಮೃತ ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡು ಬೆಳಿಬೋದು. ಈ ರೀತಿ ಒಂದೇ ಸಾರಿ ಅದನ್ನೇ ಅವಲಂಬಿಸಿರೋರು, ಜಮೀನೇ ಅವಲಂಬಿಸಿರೋರು ಸಾವಯವ ತಕ್ಷಣ ಹೋದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ನಿಮ್ದು ಏನ್ ಸಜೆಷನ್ ಮಾಡ್ಬೋದು ಅಂದ್ರೆ, ಏನೋ ಒಂಥರ ಒಳ್ಳೆ ದಾರಿಗೆ ಅದೇ ಬರ್ಬೇಕಲ್ಲ ನಿಧಾನಕ್ಕೆ ಅಂತ. ಸ್ವಲ್ಪ ಅಳವಡಿಸ್ಕೊಂಡು ಹೋಗಿ ಅಂತ. ಈಗ 2 ಎಕರೆ ಇದ್ರೆ ಒಂದು ಅರ್ಧ ಎಕರೆ 1 ವರ್ಷ, ಆಮೇಲೆ ಗೊಬ್ಬರ ಹಾಕ್ತಾ ಹಾಕ್ತಾ ಅದು ಫಲವತ್ತತೆ ಹೆಚ್ಚಾಗುತ್ತೆ. ಅದಕ್ಕೆ ಮಲ್ಚಿಂಗು ಕೊಡ್ತಾರೆ, ಏನೋ ಉರುಳಿನೋ ಏನೋ ಚೆಲ್ತಾರೆ, ಬೆಳಿತಾರೆ, ಅದನ್ನ ಅಲ್ಲೇ ಎಲೆ ಎಲ್ಲ ಉದ್ರಿ ಅದಕ್ಕೆ ಗೊಬ್ಬರ ಆಗುತ್ತೆ. ಹಾಗೆ ಮಾಡ್ಕೊಂಡು ನಿಧಾನಕ್ಕೆ ಪರಿವರ್ತನೆ ಮಾಡ್ಕೊಂಡು ಹೋಗ್ಬೇಕು. ಈಗ ಶ್ರೀಲಂಕಾದಲ್ಲಿ ಏನು ನಾವು ಇದ್ದಕ್ಕಿದ್ದಂಗೆ ಸಾವಯವಕ್ಕೆ ಹೋದು ಅದರಿಂದ ನಮ್ಮದು ಇದೆಲ್ಲ ಆರ್ಥಿಕತೆ ಎಲ್ಲ ವ್ಯತ್ಯಾಸ ಆಯಿತು ಅಂತ. ಆದರೆ ಪಾಕಿಸ್ತಾನದವರು ಯಾವ ಸಾವಯವ ಕೃಷಿ ಮಾಡಿದ್ರು, ಅವ್ರದ್ದು ಯಾಕೆ ಹಂಗಾಯ್ತು, ಆಹಾರ ಬೆಳಿಲಿಲ್ಲ ಎಲ್ಲ. ಹಾಗೆ ಅದ್ರ ಮೇಲೆ ಒಂದು ಇದು ಕೂರ್ಸೋದು, ಅದಕ್ಕೆ ಅಪವಾದ ಮಾಡೋದು ಬೇಡ. ಅದಕ್ಕೆ ನಿಧಾನಕ್ಕೆ ಮಾಡ್ಕೊಂಡು ಹೆಚ್ಚು ಮಾಡ್ಕೊಂಡು ಹೋಗಿ. ಈಗ ನಮ್ಮ ನೋಡಿ ಫಸ್ಟ್ ತೆಂಗಿನ ಮರಗಳು ಸ್ವಲ್ಪ ಈಲ್ಡ್ ಬರ್ತಿತ್ತು. ನಾವು ಯಾಕೆಂದ್ರೆ ಇಲ್ಲಿ ಶುಂಠಿ ಬೆಳೆಯೋರು ಫಸ್ಟ್, ನಾವು ಏನು ಜಮೀನು ತಗೊಳಕ್ಕೆ ಮುಂಚೆ ಶುಂಠಿ ಬೆಳೀತಾ ಇದ್ರು. ಅವರು ರಾಸಾಯನಿಕ ಹಾಕ್ತಾರೆ. ನಾವು ಇದ್ದಕ್ಕಿದ್ದಂಗೆ ನಾವು ಏನು ಕೊಡುಗೆ ಗೊಬ್ಬರನೂ ಇಲ್ಲ, ಇದು ಇಲ್ಲ, ಹಂಗೆ ಬೆಳೆಯೋದು ಅಂದ್ರೆ ಕಾಯೆಲ್ಲ ಎಷ್ಟು ಸಣ್ಣ ಆಯ್ತು. 5 ರೂಪಾಯಿಗೂ ಒಂದೊಂದು ಕಾಯಿ ಮಾರಿದ್ದೆ ಎಷ್ಟು ಸಪ್ಪತ್ತು. ಆಮೇಲೆ ನಾವು ಈಗ ಅದು ಏನೇ ಕಷ್ಟ ಏನೇ ಬಿಡಲಿ, ನಾವು ಸಾವಯವ ಬಿಡಬಾರ್ದು ಅಂದ್ಬಿಟ್ಟು ಆಗ ನಾನು ಆ KR ನಗರದಿಂದ ಬರ್ಬೇಕಾದ್ರೆ ಸ್ಕೂಟರಲ್ಲಿ ಜೋಬಲ್ಲಿ ಒಂದು ಕವರ್ ಇಟ್ಕೊಂತಿದ್ದೆ. ಆಗ ನಾವು ಹಸು ಸಾಕಿರಲಿಲ್ಲ. ಫಸ್ಟ್ ಆ ಕವರಲ್ಲಿ ರೋಡ್ ಸೈಡಲ್ಲಿ ಏನೋ ಸಗಣಿ ಸಿಕ್ಕಿದ್ರೆ ಅದನ್ನ ಕವರ್ ಒಳಗೆ ಹಾಕೊಬಂದು ಆ ಸಗಣಿನ ಇಲ್ಲಿ ಬಕೆಟಲ್ಲಿ ಕದರ್ತಿದ್ದೆ. ಬಕೆಟಲ್ಲಿ ಕದ್ರೆ ಅದಕ್ಕೆ 1:5 ಒಂದು ಭಾಗಕ್ಕೆ 5 ಭಾಗ ನೀರು ಬೆರೆಸ್ಕೊಂಡು ಗಿಡಗಳು ಬುಡಕ್ಕೆ ಹಾಕ್ತಾ ಇದ್ದೆ. ಹಾಗೆ ಮಾಡ್ಕೊತಾ ಬರುವಾಗ ಸ್ವಲ್ಪ ಸಾವಯವಕ್ಕೆ ಹೊಂದಿಸ್ಕೊಂಡು ಅಷ್ಟು ನಮ್ಮ ಹಸುಗಳು ಬಂದು ಯಥೇಚ್ಛ ಸಗಣಿ ಸಿಕ್ತು, ಗಂಜಾ ಸಿಕ್ತು, ಇವೆಲ್ಲ ಜೀವಾಮೃತ ಬಂತು, ಸುಭಾಷ್ ಪಾಳೆಕಟ್ಟಪ್ಪ ಮಾಡಿದ್ವಿ, ಅದು ಮಾಡ್ತಾರೆ. ಇಲ್ಲಿಂದ ಆ ಗೆರೆಯಿಂದ ಈಚೆಗೆ ಇವೆಲ್ಲ ಗೋಕೃಪಾಮೃತ ಬೆಳೆದಿರೋದು. ಅಲ್ಲಿಂದ ಆಚೆಗೆ ಜೀವಾಮೃತ, ಅಲ್ಲಿಂದ ಆಚೆಗೆ, ಯಾಕೆಂದ್ರೆ ಅಲ್ಲಿಗೆ ಆಚೆಗೆ ನಾವು ಗೊಬ್ಬರ ಕೊಡ್ತಾ ಇರ್ತೀವಿ, ಇಲ್ಲಿ ಗೊಬ್ಬರ ಕೊಡ್ತೀವಿ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಇಲ್ಲಿ ಗೊಬ್ಬರಕ್ಕೆ ಆ ಗೋಕೃಪಾಮೃತ ಕೊಟ್ಟಾಗ ಚೆನ್ನಾಗಿ ಬೆಳುತ್ತೆ. ಅದಕ್ಕೆ ಇಲ್ಲೂ ಡ್ರ್ಯಾಗನ್ ಬರ್ತದೆ ಅಂತ ಅಲ್ಲಿ ಹಾಕಿದ್ದು, ಅಲ್ಲಿ ನೀರ್ ನಿಂತ ಅಲ್ಲಿ ಹಾಳಾಯ್ತು, ಅಲ್ಲಿಂದ ಕಿರ್ಗ ಬಂದು ಇಲ್ಲಿ ಹಾಕಿದೀವಿ. ಡ್ರ್ಯಾಗನ್ ಫ್ರೂಟ್ ಇದು ಯಾವಾಗ ಬಿಡುತ್ತೆ ಅಂತ ನೋಡ್ತಾ ಇದೀವಿ ನಾವು. ಇಲ್ಲೆಲ್ಲ ನೀರ್ ಎದ್ಬಿಡುತ್ತೆ, ಕೆರೆ ನೀರ್ ತುಂಬಿದ ತಕ್ಷಣನೇ ತಳದಿಂದನೇ ಜಲ ಬಂದ್ಬಿಡುತ್ತೆ. ಸರಿ. ಅದೇ ಅಂತ ಪರಂಗಿ ಮರಗಳು ಒಳ್ಳೆ ಫಸಲು ಬರೋ ಟೈಮ್ಗೆ ಎಲ್ಲ ಕೊಳ್ತು ಬಿದ್ದೋಯ್ತು. ಟ್ರೆಂಚ್ ಹೊಡೆದಿದೀವಿ, ಆದ್ರೂ ಏನಾಗುತ್ತೆ, ಆ ತಳದಲ್ಲೇ ಹೇಳುತ್ತೆ. ಟ್ರೆಂಚ್ ಹೊಡೆದ್ರೆ ಆ ಕಡೆ ಈ ಕಡೆ ನೀರು ಸ್ವಲ್ಪ ಎಳಿಯುತ್ತೆ. ಈ ಎಲ್ಲಾ ತಳ ನಾವು ಟ್ರೆಂಚ್ ಹೊಡಿಯಕ್ಕಾಗಲ್ಲ. ಅದು ಏನೇ ಹೊಡೆದ್ರು ಅದು ಆ ತಳದಲ್ಲೇ ನೀರು ಹೇಳೋದ್ರಿಂದ ಅದು ಕೊಳ್ತು ಬಿದ್ದೋಗ್ಬಿಟ್ಟು. ಇದು ಸಿದ್ಧ ತಳಿನಲ್ಲಿ ಗಿಡ್ಡ ತಳಿ ಅಂತ ಹೇಳ್ತಾರೆ. ಯಾರೋ ಕೋಸ್ಟಲ್ ನರ್ಸರಿ, ಮಂಗಳೂರು ಪುತ್ತೂರ್ನವ್ರು ಒಬ್ರು ಬರ್ತಾರೆ ನರ್ಸರಿಗೆ ಮೇಳಕ್ಕೆಲ್ಲ. ಅವೆರಡು ದೊಡ್ಡ ಮರ ಆಗುತ್ತೆ. ಇದು ಗಿಡ್ಡ ತಳಿ ಅಂತ ಕೊಟ್ಟಿದ್ದಾರೆ. ಇದನ್ನ ಹಾಕೊಂಡಿದ್ವಿ. ಕನಕಾಂಬ್ರನು ಒಂದ್ಸರಿ ಹಾಕಿದ್ವಿ. ಕನಕಾಂಬ್ರ ಪೂಜೆಗೆ ಆಗುತ್ತೆ ಅಂತವ, ತುಂಬಾ ಹೂ ಸಿಕ್ತಿತ್ತು. ಈಗ ಅದು ಕುಯ್ಯೋದು ನಮಗೆ 1 ಗಂಟೆ 2 ಗಂಟೆ ಹಿಡಿಯುತ್ತೆ. ಎಲ್ಲ ಗಿಡ ಎಲ್ಲ ಕಿತ್ತಾಕ್ಬಿಟ್ಟು ಈಗ ಇಷ್ಟು ಬಿಟ್ಕೊಂಡಿದೆ. ಯಾವ ಎಮರ್ಜೆನ್ಸಿ ಒಂದ್ಸರಿ ಕುತ್ಕೊಂಡು ಹೋಗ್ತೀವಿ, ಅದು ಕಷ್ಟ ಆಯ್ತು. ಅದೇ ರೀತಿ ಅಪ್ಪೆ ಮಿಡಿ ಅಂತ ಹೇಳಿದ್ರು, ಅದು ನೋಡ್ ಹಾಕಿದೀವಿ, ಇಲ್ಲಿ ಬರುತ್ತಾ ಇಲ್ವೋ ಅಂತವ. ಇನ್ನು ಗಿಡ ಇದು ಮಾವು, ಮಿಡಿ ಮಾವು, ಮಿಡಿ ಮಾವು, ಅಪ್ಪೆ ಮಿಡಿ ಅಂದ್ರು. ಅದನ್ನ ಈಗ ಹಾಕಿದೀವಿ, ನೋಡೋಣ ಅದು ಬೆಳಿಲಿ ಏನಾಗುತ್ತೆ. ಅಂದ್ರೆ ಈ ಮಲ್ಚಿಂಗ್ ಅನ್ನು ಕಾಮನ್ ಆಗಿ ಮಾಡ್ಬಿಟ್ಟಿದ್ರೆ ಎಲ್ಲವಕ್ಕೂ ಮಲ್ಚಿಂಗ್ ಮಾಡ್ತೀವಿ. ಯಾಕಂದ್ರೆ ಬೇಸಿಗೆನಲ್ಲಿ ಇವಕ್ಕೆಲ್ಲ ಇಲ್ಲೆಲ್ಲ ಸ್ಪ್ರಿಂಕ್ಲರ್ ಹಾಕಕ್ಕಾಗಲ್ಲ. ನಾವು ಬಿಂದಿಗೆಯಿಂದನೇ ನೀರ್ ಬಂದಾಗ ಡ್ರಮ್ ತುಂಬಿಕೊಂಡು ಆ ಡ್ರಮ್ ತುಂಬಾ ವರ್ಷದೊಳಗೆ ನಾವು ಇವಕ್ಕೆಲ್ಲ ಹಾಕ ಬಂದ್ಬಿಡ್ತೀವಿ. ಇಲ್ಲ ಒಂದ್ಸರಿ ಡ್ರಿಪ್ ಪೈಪ್ ಹಾಕೊಂಡು ಕೊಡ್ತೀವಿ. ನೀರ್ ಹೆಚ್ಚಿದ್ದಾಗ, ನೀರ್ ಕಮ್ಮಿ ಇದ್ದಾಗ ನಾವು ಬಿಂದಿಗೆಲ್ಲ ತಂದು ಒಯ್ಬೇಕು. ಅವಾಗ ಅದು ಡ್ರೈ ಆಗ್ಬಿಡುತ್ತೆ ಬೇಗ. ಅದಕ್ಕೆ ಮಾಡ್ತೀವಿ, ಎಲ್ಲ ತಲೂ ಸಿಪ್ಪೆ ಹೊಚ್ಚಿ ಬಿಟ್ಕೊಂಡ್ಬಿಡ್ತೀನಿ ನಾನು. ಈಗ ಡ್ರೈ ಇದಿದೆ. ಇಲ್ಲೂ ಒಂದು ಡ್ರ್ಯಾಗನ್ ಫ್ರೂಟ್ ಹಾಕಿದೀವಿ. ಅಂದ್ರೆ ಅವ್ರು ನ್ಯಾಚುರಲ್ ಆಗಿ ಹಬ್ಲಿ ಅಂತಾನೆ ಬಿಟ್ಟಿದ್ದೀನಿ. ಇದೊಂದು ಎಕ್ಸ್ಪೆರಿಮೆಂಟ್ ಆಯ್ತಾ? ಯಾವ್ದು ಪಿಲ್ಲರ್ ಆಗ್ಲಿ ಇಲ್ಲ ಕಲ್ಲಾಗ್ಲಿ ನಾನ್ ನೆಟ್ಟಿಲ್ಲ. ಈ ಗಿಡನೇ ಆಸರೆಯಾಗಿ ಕೊಡ್ತಾ ಇದೀನಿ, ಬೆಳೀತಾ ಇದೆ.